ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ಬಿ. ನಮಸ್ಕಾರ. ನೀವು ಇವತ್ತು ನೋಡ್ತಿದ್ದೀರಾ ಕಿಚನ್ಗೆ ಯೂಸ್ ಆಗೋ ಅಂತ ಒಂದು 5 ಯೂಸ್ಫುಲ್ ಥಿಂಗ್ಸ್. ಈ ವಸ್ತುಗಳಿಂದ ನಿಮ್ಮ ಕೆಲಸ ತುಂಬ ಬೇಗ ಆಗುತ್ತೆ, ನಿಮ್ಮ ಕಿಚನ್ ಸ್ವಲ್ಪ ಕ್ಲೀನಾಗಿಡೋಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ಬನ್ನಿ, ಅದೇನೇನು, ಎಲ್ಲಿ ಸಿಗುತ್ತೆ, ಹೇಗೆ ತಗೋಬೇಕು, ಹೆಂಗೆ ಯೂಸ್ ಮಾಡಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ಹಾಗಾದರೆ ಬನ್ನಿ, ಏನೇನಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಮಿಲ್ಕ್ ಕುಕ್ಕರ್ ಅಥವಾ ಮಿಲ್ಕ್ ಬಾಯ್ಲರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋಣ. ಇವಾಗ ನಾವು ಹಾಲು ಟೀಗೋ ಕಾಫಿಗೆ ಮಕ್ಕಳು ಕೊಡೋಕ್ಕೋ ಇಲ್ಲ ಯಾರಾದರೂ ಗೆಸ್ಟ್ ಬರ್ತಾರೆ ಅವ್ರಿಗೆ ಕೊಡೋಕ್ಕೋ ನಾವು ಇಡ್ತೀವಿ, ಅಥವಾ ಹಾಲು ಸುಮ್ಮನೆ ಕಾಯಿಸಿಡ್ತೀವಿ. ನಾವು ಗ್ಯಾಸ್ ಸ್ಟವ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರ್ತೀವಿ, ನೀಟಾಗಿ ವೈಪ್ ಮಾಡಿರ್ತೀವಿ. ಆದರೆ ಈ ಥರ ಉಕ್ಕೋದ್ರಿಂದ ತುಂಬ ಹಾಳಾಗೋಗುತ್ತೆ ನೀವು ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ. ಇನ್ನೊಂದೇನು ಅಂದರೆ, ನಾವು ಈ ಥರ ಹಾಲು ಇಟ್ಬಿಟ್ಟು ಏನೋ ಒಂದು ಕೆಲಸದಲ್ಲಿ ಮರ್ತೋಗ್ತೀವಿ. ಸೊ ಆ ಟೈಮಲ್ಲಿ ಗ್ಯಾಸ್ ಆಫ್ ಆಗಿಬಿಟ್ರೆ ತುಂಬ ಕಷ್ಟ, ಅದು ತುಂಬಾ ಡೇಂಜರಸ್ ಅಲ್ವಾ. ಸೊ ಆ ರೀತಿ ಆಗಬಾರ್ದಂದ್ರೆ ಈ ಥರ ಮಿಲ್ಕ್ ಕುಕ್ಕರಲ್ಲಿ ನೋಡಿ, ಈ ಥರ ಒಂದು ವಿಜಿಲ್ ಕೊಟ್ಟಿರ್ತಾರೆ, ಅದನ್ನು ತೆಗೆದು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಇದರಲ್ಲಿ ಹಾಲನ್ನ ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ನೀವು ಸಿಮ್ಮಲ್ಲಿಟ್ಟರೆ ಇದು ಸೌಂಡ್ ಮಾಡುತ್ತೆ. ಹಾಲು ಉಕ್ಕಿದ ತಕ್ಷಣ ಸೌಂಡ್ ಮಾಡುತ್ತೆ, ಆವಾಗ ಆಫ್ ಮಾಡ್ಕೋಬೋದು. ಎರಡನೇದು ಬಂದು ವೆಜಿಟೇಬಲ್ ಚಾಪರ್. ತುಂಬ ಹ್ಯಾಂಡಿಯಾಗಿ ಕ್ಯೂಟಾಗಿದೆ. ಇದು ಆನಿಯನ್ ಕಟ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಆನಿಯನ್ನೇ ಅಲ್ಲ, ಎಲ್ಲ ವೆಜಿಟೇಬಲ್ಸು ಕಟ್ ಮಾಡ್ಕೋಬೋದು. ಈಸಿಯಾಗಿ ನಾವು ಆರಾಮಾಗಿ ಕಟ್ ಮಾಡ್ಕೋಬೋದು. ವೆಜಿಟೇಬಲ್ಸ್ ಎಲ್ಲ ಅದರೊಳಗಡೆ ಆಗಿ ಅಲ್ಲಿ ಕೊಟ್ಟಿದ್ದಾರಲ್ಲ, ಆ ಥ್ರೆಡ್ನ ನೀವು ಎಳೆದ್ರೆ ಸಾಕು, ನೀಟಾಗಿ ಕಟ್ಟಾಗಿ ಹೋಗುತ್ತೆ. ಖಂಡಿತ ಇದು ನಿಮ್ಮ ಕಿಚನಲ್ಲಿ ಇರಲೇಬೇಕು, ತುಂಬ ಯೂಸ್ಫುಲ್ ಆಗುತ್ತೆ. ಬ್ರೆಡ್ ಆಮ್ಲೆಟ್ಗೆ, ನಾರ್ಮಲ್ ಆಮ್ಲೆಟ್ಗೆ, ಯಾವುದಕ್ಕೆ ನಾವು ಚಿಕ್ಕ ಆನಿಯನ್ ಯೂಸ್ ಮಾಡ್ತೀವೋ ಅದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಕ್ಯಾರೆಟು, ಬೀಟ್ರೂಟು ಇಲ್ಲ ಕ್ಯಾಬೇಜು ಎಲ್ಲನೂ ಚಿಕ್ಕ ಪೀಸಾಗಿ ಮಾಡಿಕೊಂಡು ಪರೋಟಾಗಿ ಯೂಸ್ ಮಾಡ್ಕೋಬೋದು, ಇಲ್ಲ ನೀವು ಯಾವುದಾದ್ರೂ ಪಲ್ಯನೂ ಮಾಡ್ಕೋಬೋದು, ಅಷ್ಟು ಚೆನ್ನಾಗಾಗುತ್ತೆ. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ನಾನು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಖಂಡಿತ ಇದು ನಿಮ್ಮ ಅಡುಗೆ ಮನೆಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ. ಮೂರನೇದು ಬಂದು USB ಕೂಲರ್. ಇದು ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ. ಇದು ನಾರ್ಮಲಿ ನಾವು ತುಂಬ ಅಡುಗೆ ಮಾಡ್ತಿರ್ತೀವಿ, ಕೆಲವೊಂದು ಕಿಚನಲ್ಲಿ ಚಿಮ್ನಿ ಇರಲ್ಲ, ವೆಂಟಿಲೇಷನ್ ಇರಲ್ಲ, ಗಾಳಿನೂ ಬರಲ್ಲ. ಅಂಥ ಟೈಮಲ್ಲಿ ತುಂಬ ಬೆವರ್ತಿರ್ತೀವಿ. ಸೊ ಆ ಟೈಮಲ್ಲಿ ಇಂಥದ್ದು ಒಂದು ಕೂಲರ್ ತಂದು ನಾವು ಇಟ್ಕೊಂಡ್ರೆ ಬರೀ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗಾಳಿ ಕೊಡುತ್ತೆ. ತುಂಬ ಹ್ಯಾಂಡಿಯಾಗಿದೆ. ಈ ಥರ USB ಕೊಟ್ಟಿರ್ತಾರೆ, ನೀವು ಚಾರ್ಜರ್ಗೆ ಈ ರೀತಿನ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಪವರ್ ಬ್ಯಾಂಕ್ ಇದ್ದರೆ ಪವರ್ ಬ್ಯಾಂಕ್ ಕೂಡ ಯೂಸ್ ಮಾಡ್ಕೋಬೋದು. ಇದು ಇಲ್ಲ ಅಂದರೆ ಸೆಲ್ಸ್ ಕೊಟ್ಟಿದ್ದಾರೆ ಹಿಂದೆ, ಅದನ್ನು ಕೂಡ 3 ಸೆಲ್ಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹಾಕಿ ಹ್ಯಾಂಡಿಯಾಗಿ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ನಾಲ್ಕನೇದು ಬಂದು ಸ್ಪ್ರೌಟ್ಸ್ ಮೇಕರ್. ಇದು ಕೂಡ ನಮ್ಮ ಕಿಚನ್ಗೆ ತುಂಬಾ ಯೂಸ್ ಆಗುತ್ತೆ. ಈ ರೀತಿ 3 ಬಾಕ್ಸ್ ಕೊಟ್ಟಿರ್ತಾರೆ. ಕೆಳಗಡೆ ಇರೋದು ವಾಟರ್ ಕಲೆಕ್ಟ್ ಮಾಡುತ್ತೆ, ಈ ಮೇಲೆ ಇರೋ 2 ಅಲ್ಲಿ ನಾವು ಕಾಳನ್ನ ಮೊಳಕೆ ಬರ್ಸ್ಕೋಬೋದು. ಒಂದೇ ಸರಿ ನೀವು 2 ಥರ ಕಾಳನ್ನ ಮೊಳಕೆ ಕಟ್ಕೋಬೋದು ಈಸಿಯಾಗಿ. ಇಲ್ಲಿ ನಾನು 1-2 ಗಂಟೆ ನೆನೆಸಿರೋ ಅಂಥ ಹುರುಳಿ ಕಾಳನ್ನ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ, ಅಲ್ಲಿ ರೆಡ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಅಷ್ಟು ತನಕನೂ ನೀರು ಹಾಕಿ ನೆನೆದಿಡಬೇಕು. ನೀವು ರಾತ್ರಿ ಇದು ಮಾಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಇವಾಗ ಮೇಲೆ ಇನ್ನೊಂದು ಹಾಕ್ತಿದ್ದೀನಿ, ಇಲ್ಲಿ ಹೆಸರು ಕಾಳು ಹಾಕ್ತಿದ್ದೀನಿ. ಇದು ಕೂಡ 1-2 ಗಂಟೆ ತನಕ ನೆನೆಸಿಟ್ಟಿದ್ದೀನಿ. ಇವಾಗ ಅದೇ ನೀರನ್ನ ಹಾಕಿ, ರೆಡ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಅಷ್ಟು ತನಕನೂ ನೀರು ಹಾಕಿ ಬಿಟ್ಬಿಡಬೇಕು. ಈ ನೀರೆಲ್ಲ ಕೆಳಗಡೆ ಹೋಗಿ ಕಲೆಕ್ಟ್ ಆಗುತ್ತೆ. ಸೊ ನಾವು ರಾತ್ರಿ ಇದು ಮಾಡಿಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಮೊಳಕೆ ಚೆನ್ನಾಗಿ ಬಂದಿರುತ್ತೆ. ತುಂಬಾ ಹ್ಯಾಂಡಿಯಾಗಿ, ತುಂಬ ಈಸಿಯಾಗಿ ಇದೆ ಇದು ಸ್ಪ್ರೌಟ್ಸ್ ಮೇಕರ್. ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊತಿದ್ದೀನಿ.
5ನೇದು ಮಲ್ಟಿಪರ್ಪಸ್ ಬಾಕ್ಸ್. ಬರೀ ಕಿಚನ್ಗೆ ಅಲ್ಲ, ನಾವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲ ಟ್ರಾವೆಲಿಂಗ್ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಮೇಲೆ ಒಂದು ಸ್ಮಾಲ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಕೆಳಗಡೆ ಒಂದು 5 ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನೀವು ಇದನ್ನು ಒಗ್ಗರಣೆ ಡಬ್ಬಿ ಥರ ಯೂಸ್ ಮಾಡ್ಕೋಬೋದು, ಇಲ್ಲ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಯಾವುದೇ ಥರ ನೀವು ಸ್ಟೋರಿಂಗ್ಗೆ ಇದನ್ನು ಯೂಸ್ ಮಾಡ್ಕೋಬೋದು. ನೀವು ಇಯರಿಂಗ್ಸು, ಇಲ್ಲ ರಬ್ಬರ್ ಬ್ಯಾಂಡ್ಸು, ಕ್ಲಿಪ್ಸು ಈ ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮಕ್ಕಳದು ಸ್ಟೇಷನರಿ ಕೂಡ ಹಾಕೋಬೋದು. ಎಲ್ಲ ಥರನೂ ಈ ಬಾಕ್ಸ್ ಯೂಸ್ ಆಗುತ್ತೆ. ಪ್ಲೇಸು ಕೂಡ ನಮಗೆ ಅಷ್ಟೊಂದು ಜಾಸ್ತಿ ತಗೊಳ್ಳಲ್ಲ, ಈಸಿಯಾಗಿ ಹ್ಯಾಂಡಿಯಾಗಿದೆ ಇದು. ನೀವು ಟ್ರಾವೆಲಿಂಗ್ ಮಾಡ್ತಿದ್ದೀರ ಅಂದರೆ ಯೂಸ್ಫುಲ್ ಥಿಂಗ್ಸ್ ಎಲ್ಲ ಇದಕ್ಕೆ ಹಾಕಿ ಬ್ಯಾಗಲ್ಲಿ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಖಂಡಿತ ಇದು ಕೂಡ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ. ನೋಡಿದ್ರಲ್ಲ ಯೂಸ್ಫುಲ್ ಕಿಚನ್ ಥಿಂಗ್ಸ್ನ. ಖಂಡಿತ ನಿಮ್ಮ ಕಿಚನ್ಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮ್ಗೆ ಇದು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.